ವಿವಾದದ ಕಿಡಿ ಹೊತ್ತಿಸಿದ ಕೆಡಿ ಸಿನಿಮಾದ ಹಾಡು. ಈ ಹಿಂದೆ ಸಹಿತ ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಆದ ಬಳಿಕ ಎಷ್ಟೆಲ್ಲ ವಿವಾದವನ್ನ ಸೃಷ್ಟಿ ಮಾಡಿತ್ತು ಅಂತ ಗೊತ್ತು. ಬಟ್ ಇದೀಗ ಕೆಡಿ ಸಿನಿಮಾದ ಹಾಡು ಇದೀಗ ವಿವಾದವನ್ನ ಸೃಷ್ಟಿಸಿದೆ. ವಿವಾದ ಸೃಷ್ಟಿಸಿದಂತ ಕೆಡಿ ಸಿನಿಮಾದ ಹಾಡು ಪ್ರೇಮ್ ಬರೆದಿರುವ ಸರ್ಸೆ ನಿನ್ನ ಸೆರಗ ಸರ್ಸೆ ಸಾಂಗ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಬಲ್ ಮೀನಿಂಗ್ ಸಾಂಗ್ಗೆ ಜಾಲತಾಣದಲ್ಲಿ ಆಕ್ರೋಶ ಭುಗಿಲೇಳ್ತಾ ಇದೆ. ಇಂಥ ಸಾಹಿತ್ಯದ ಮೂಲಕ ಏನು ಹೇಳಲು ಹೊರಟಿದ್ದೀರಾ? ಪ್ರೇಮ್ ಸಿನಿಮಾದಲ್ಲಿ ಇಂಥ ಹಾಡು ನಿರೀಕ್ಷಿಸಿರಲಿಲ್ಲ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಮರ್ಯಾದೆ ತೆಗೆಯುತ್ತೀರಾ? ಚಿತ್ರರಂಗದ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂತೆ ಮಾಡ್ತೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಪ್ರೇಮ್ಗೆ ಸಖತ್ ಕ್ಲಾಸ್ ಅನ್ನು ತೆಗೆದುಕೊಳ್ಳಲಾಗಿದೆ. ಸಿನಿಮಾದಿಂದ ಈ ಹಾಡು ತೆಗೆದು ಹಾಕುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಆದ್ರೆ ವಿವಾದಿತ ಹಾಡು ಸಮರ್ಥಿಸಿದ ಡೈರೆಕ್ಟರ್ ಪ್ರೇಮ್. ಧ್ರುವ ಸರ್ಜಾ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ಕೆಡಿ. ವಿವಾದದ ಕಿಡಿ ಹೊತ್ತಿಸಿದ ಕೆಡಿ ಸಿನಿಮಾದ ಹಾಡು ಪ್ರೇಮ್ ಬರೆದಿರುವ ಸರ್ಸೆ ನಿನ್ನ ಸೆರಗ ಸರ್ಸೆ ಸಾಂಗ್ ಇದೀಗ ವಿವಾದವನ್ನ ಸೃಷ್ಟಿ ಮಾಡಿದೆ. ಡಬಲ್ ಮೀನಿಂಗ್ ನಲ್ಲಿ ಸಾಂಗ್ ಇದೆ. ಸೊ ಹೀಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಕೇಳಿ ಬರ್ತಾ ಇರುವಂತದ್ದು. ಬಟ್ ಇಂಥ ಸಾಂಗ್ಗಳು ಈ ಹಿಂದೆ ಬಂದೇ ಇಲ್ವಾ ಅಂತ ನೋಡಿದ್ರೆ ತುಂಬಾ ಎಕ್ಸಾಂಪಲ್ಸ್ಗಳಿದಾವೆ ಸಾಂಗ್ಗಳ ಬಗ್ಗೆ ಹೇಳೋದಕ್ಕೆ. ಬಟ್ ಸದ್ಯಕ್ಕೆ ಈ ಸಾಂಗ್ ಮಾತ್ರ ಈಗ ವಿವಾದವನ್ನ ಸೃಷ್ಟಿ ಮಾಡಿರುವಂಥದ್ದು. ಡಬಲ್ ಮೀನಿಂಗ್ ಹೆಚ್ಚಾಗಿದೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಕನ್ನಡ ಐಟಮ್ ಸಾಂಗ್ಗಳನ್ನ ನಾವು ನೋಡಿರ್ತೀವಿ. ಕನ್ನಡ ಐಟಮ್ ಸಾಂಗ್ಗಳಲ್ಲಿ ಈ ಹಿಂದೆ ಸಹಿತ ನೋಡಿರುವಂಥ ಪರ್ಟಿಕ್ಯುಲರ್ ಆಗಿ ಹೆಸರು ಹೇಳದೇ ಇದ್ರೂ ಆ ರೀತಿಯಾದಂಥ ಸಾಂಗ್ಗಳು ಇದ್ದೇ ಇದ್ದಾವೆ, ಎಲ್ಲರೂ ಕೂಡ ಗಮನಿಸಿದ್ದೀವಿ. ಬಟ್ ಈ ಸಾಂಗ್ ಯಾಕೆ ಈಗ ಇಷ್ಟೊಂದು ವಿವಾದವನ್ನ ಸೃಷ್ಟಿ ಮಾಡ್ತಾ ಇದೆ ಅನ್ನೋದು ಇಲ್ಲೊಂದು ಪ್ರಶ್ನಾರ್ಹವಾಗಿರುವಂಥದ್ದು. ಧ್ರುವ ಸರ್ಜಾ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ಅಂತ ಅಂದರೆ ಕೆಡಿ ಸಿನಿಮಾ ಸದ್ಯಕ್ಕೆ ಇರುವಂಥದ್ದು. ಬಟ್ ಅದರಲ್ಲಿ ಸರ್ಸೆ ನಿನ್ನ ಸೆರಗ ಸರ್ಸೆ ಅನ್ನುವಂಥ ಸಾಂಗು ಸಾಕಷ್ಟು ವಿವಾದವನ್ನ ಸೃಷ್ಟಿ ಮಾಡ್ತಾ ಇರುವಂಥದ್ದು. ಬಟ್ ನೋಡಿ, ಈ ಸಾಂಗ್ ವಿಚಾರಕ್ಕೆ ನಾವು ಮಾತನಾಡೋದಾದ್ರೆ ಸಾಕಷ್ಟು ಒಂದು ಬಜೆಟ್ನಲ್ಲಿ ಸಿನಿಮಾ ರೆಡಿ ಆಗ್ತಾ ಇರುವಂಥದ್ದು. 100 ಕೋಟಿ ಬಜೆಟ್ನ ಮೀರಿದೆ ಸಿನಿಮಾ ಅನ್ನುವಂಥ ಒಂದಿಷ್ಟು ಇನ್ಫಾರ್ಮೇಷನ್ ಇರುವಂಥದ್ದು. ಯಾಕಂದರೆ ಅಲ್ಲಿ ಘಟಾನುಘಟಿ ದೊಡ್ಡ ದೊಡ್ಡ ಸ್ಟಾರ್ ನಾಯಕರುಗಳನ್ನು ಕರೆದುಕೊಂಡು ಬಂದು ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇದೆ. ಇನ್ನು ಅದ್ರ ಜೊತೆಗೆ ಈ ಸಾಂಗ್ನಲ್ಲೂ ಸಹಿತ ಅಷ್ಟೇ ಸ್ಟಾರ್ಡಮ್ ಇರುವಂಥ ನಾಯಕಿಯನ್ನ ನಟನನ್ನ ಅಲ್ಲಿ ಸೇರಿಸ್ಕೊಂಡು ಸಾಂಗನ್ನು ನಿರ್ಮಾಣ ಮಾಡಿದೆ. ಸೊ ಇಷ್ಟೆಲ್ಲ ಅಲ್ಲಿ ಬಜೆಟನ್ನು ಹೂಡಿಕೆ ಮಾಡಿ ಸಾಂಗ್ ಅಲ್ಲಿ ರೆಡಿ ಆಗಿದೆ ಅಂತ ಅಂದರೆ ಅದನ್ನು ಸಡನ್ ಆಗಿ ಡಿಲೀಟ್ ಮಾಡಿಬಿಡಿ, ತೆಗೆದು ಹಾಕ್ಬಿಡಿ ಅಂತ ಅಂದರೆ ನಿಜಕ್ಕೂ ಅಲ್ಲಿ ಯಾರು ದುಡ್ಡನ್ನು ಹೂಡಿಕೆ ಮಾಡಿರ್ತಾರೋ ಪ್ರೊಡ್ಯೂಸರ್ಗೆ ಸಹಿತ ಅದು ಸಾಕಷ್ಟು ಬಾರಿ ಹೊಡೆತವಲ್ಲಿ ಬೀಳುವಂಥದ್ದು. ಅಷ್ಟು ರೀತಿಯಾಗಿ ಏನಾದರೂ ಆ ಲೆವೆಲ್ನಲ್ಲಿ ಕೆಟ್ಟದಾಗಿದೆ ಅಂತ ಅಂದರೆ ಸೆನ್ಸಾರ್ ಹೇಗೆ ಅದಕ್ಕೆ ಪರ್ಮಿಷನ್ ಅನ್ನು ಕೊಡುತ್ತೆ? ಇದನ್ನೆಲ್ಲವನ್ನು ಕೂಡ ನಾವಲ್ಲಿ ಗಮನಿಸಬೇಕಲ್ವಾ? ಬಟ್ ಸಾಂಗ್ನಲ್ಲಿ ಡಬಲ್ ಮೀನಿಂಗ್ ಇದೆ ಅನ್ನುವಂಥ ಕಾರಣಕ್ಕೆ ಸಾಂಗೇ ಡಿಲೀಟ್ ಮಾಡಿಬಿಡೋಕ್ಕಾಗುತ್ತಾ? ಪ್ರಶ್ನಾರ್ಹವಾಗಿ ಉಳಿದಿದೆ. ಬಟ್ ಒಂದು ವಿಚಾರ ಇಲ್ಲಿ ಜನರಲ್ ಆಗಿ ಮಾತನಾಡೋದಂತ ಅಂದರೆ ಈಗಲೂ ಸಹಿತ ಕೆಲವೊಂದು ಹಳ್ಳಿಗಳಲ್ಲಿ ಡ್ರಾಮಾಗಳು ನಡೆಯುತ್ತೆ, ಈ ನಾಟಕ ಕಂಪನಿಗಳಂತ ನಾವು ಹೇಳ್ತೀವಿ. ಸೊ ಈಗಲೂ ಸಹಿತ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಒಂದು ನಾಟಕಗಳು ನಡೀತಾ ಇರುತ್ತೆ. ನಾಟಕಗಳನ್ನು ಹೋಗಿ ನೋಡಿದ್ರಿ ಅಂತ ಅಂದಾಗ ನೀವು ಅಂದರೆ ಅಲ್ಲಿ ಎಷ್ಟು ಮಟ್ಟಿಗೆ ಮನರಂಜನೆ ಸಿಗುತ್ತೋ ಅಷ್ಟರ ಮಟ್ಟಿಗೆ ಡಬಲ್ ಮೀನಿಂಗ್ ಮಾತುಗಳು ಸಹಿತ ಅಲ್ಲಿ ಇರುತ್ತೆ. ಬಟ್ ಅದು ಒಂದು ಕಲೆ, ಅದ್ರ ಜೊತೆಗೆ ಒಂದು ನಟನೆ, ಅದನ್ನು ಅವರು ಪ್ರದರ್ಶನ ಮಾಡ್ತಾ ಇರ್ತಾರೆ. ಬಟ್ ಅಲ್ಲಿ ನಾವು ತಪ್ಪನ್ನು ಹುಡುಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಅಂದರೆ ಮಿಶ್ರ ಪ್ರತಿಕ್ರಿಯೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಕೆಲವೊಂದು ಅಭಿಮಾನಿಗಳು ಇದ್ರ ಬಗ್ಗೆ ಅಂದರೆ ಒಳಿತಾನೆ ಮಾತಾಡುವಂಥದ್ದು, ಒಂದು ಒಳ್ಳೆ ರೀತಿಯಾಗಿ ಅಲ್ಲಿ ಕಮೆಂಟ್ಸ್ಗಳನ್ನು ಕೊಡ್ತಾ ಇದ್ದಾರೆ ಸಾಂಗ್ ಬಗ್ಗೆ ಆಗಿರ್ಬೋದು, ಅಲ್ಲಿ ನಟನೆಯ ಬಗ್ಗೆ ಆಗಿರ್ಬೋದು. ಬಟ್ ಕೆಲವೊಂದಿಷ್ಟು ಜನ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದ್ರ ಬಗ್ಗೆ ಆ್ಯಕ್ಷನ್ನ ತೆಗೆದುಕೊಳ್ತಾರೆ ಕಾದು ನೋಡಬೇಕು. ಬಟ್ ಸದ್ಯಕ್ಕೆ ಅಂತೂ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಗಿದೆ, ಸಿಕ್ಕಾಪಟ್ಟೆ ಈಗ ಟ್ರೆಂಡಿಂಗ್ ಆಗಿರುವಂಥದ್ದು ಸಾಂಗ್. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೈರೆಕ್ಟರ್ ಪ್ರೇಮ್ ಸಹಿತ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು, ಅಂದರೆ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಇನ್ಫಾರ್ಮೇಷನ್ ಇರುವಂಥದ್ದು. ಎಸ್ ಅಫ್ಕೋರ್ಸ್, ಯಾಕಂತ ಅಂದರೆ ಅಷ್ಟು ಬಜೆಟ್ ನಿರ್ಮಾಣ ಮಾಡಿ ಇನ್ನು ಅವರೇ ಬರೆದಿರುವಂತಹ ಸಾಂಗು, ಇನ್ನು ಬಜೆಟ್ ಸಹಿತ ಅದಕ್ಕೆ ಹಣ ಹೂಡಿಕೆ ಮಾಡಿರುವಂಥದ್ದು. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸದ್ಯಕ್ಕೆ ಮಾತ್ರ ಪ್ರೇಮ್ ಇದನ್ನ ಸಮರ್ಥನೆ ಮಾಡ್ಕೊಂಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಆಕ್ಷನ್ಗಳನ್ನ ತೆಗೆದುಕೊಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾದು ನೋಡಬೇಕು.